ನಾನು ನಾಗರಾಜ್ ಸಿದ್ದಾರ್ ಶೇಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ಈಗಾಗಲೇ ಸಿದ್ದಾಪುರಕ್ಕೆ ಸಂಬಂಧಪಟ್ಟಂಥ ಕಮಲಾಕರ್ ಅನ್ನೋ ಭಟ್ ಅವರು ಈಗಾಗಲೇ ಒಂದು ಕೊಲೆಯನ್ನು ಮಾಡಿದ್ದಾರೆ. ಆದರೂ ಕೂಡ ತಾವು ದೊಡ್ಡ ಮಟ್ಟದಲ್ಲಿ ಒಂದು ಪೋಸನ್ನು ಕೂಡ ಕೊಡ್ತಾ ಇದ್ದಾರೆ. ಮತ್ತೇನೆಂದರೆ ಈ ಚಾನಲ್ನವರೆಲ್ಲ ಮಾರಾಟ ಆಗೋಗ್ಬಿಟ್ಟಿದ್ದಾರೆ. ಅಂಥವ್ರನ್ನ TRPಗೋಸ್ಕರ ಎಲ್ಲರನ್ನ ಜ್ಯೋತಿಷ್ಯರನ್ನು ತಂದು ಕೂಳಿಸ್ಕೊಳ್ಳುವಂಥದ್ದು, ಅವ್ರಿಗೆ ಬೇಕಾದಂಗೆ ಜನರಿಗೆ ಇದು ಮಾಡುವಂಥದ್ದು. ಯಾರೋ ಅಮಾಯಕರು ಕಾಲ್ ಮಾಡ್ತಾರೆ. ಕಾಲ್ ಮಾಡಿದವಾಗ ಸರಿ ಕ್ವಶನ್ ಕೇಳಿದಾಗ ಆನ್ಸರ್ ಇರೋದಿಲ್ಲ ಅವ್ರ ಹತ್ರ. ಅವ್ರ ಮನೆಯಲ್ಲೇ ಏನಾಗ್ತಾಯಿದೆ ಅಂತ ಅವರಿಗೆ ಗೊತ್ತಿರೋದಿಲ್ಲ. ಯಾಕಂದ್ರೆ ನೋಡಿ, ಅವ್ರವ್ರ ಮನೆಯಲ್ಲೇ ಈ ಥರದ ಇದು ಇದೆ. ಅವ್ರು ಎಂತೆಂಥ ಭಟ್ರ ಮನೇಲಿ ಎಂತೆಂಥ ಉಂಟ್ರೇನು. ಆದ್ರೇನು ಕೆಲವೊಂದು ಸರಿ ಇರುವಂಥ ಒಂದು ಪುರೋಹಿತಗಿರಿ ಮಾಡ್ಕೊಂಡಿರುವಂಥ ಭಟ್ರ ಹೆಸರು ಕೂಡ ಹಾಳಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಅವರಿಗೇನು ಈಗ ಮಾಧ್ಯಮದವ್ರು ಏನು ಬಕೆಟ್ ಹಿಡಿಯುವ ಮಾಧ್ಯಮದವ್ರು ಏನಿದ್ದಾರೆ ಸರ್ಕಾರದ, ಅವರು ಎಚ್ಚೆತ್ಕೊಳ್ಬೇಕು. ಇಂಥ ಭಟ್ರನ್ನೆಲ್ಲ ತಂದುಬಿಟ್ಟು ಒಳ್ಳೊಳ್ಳೆಯ ವಿದ್ವಾಂಸರದೆಲ್ಲ ಹೆಸರು ಹಾಳಾಗ್ತಾ ಇದೆ. ಅದಕ್ಕಾಗಿ ನೀವು ಏನು ಸಂದೇಶವನ್ನು ಏನು ಜನರಿಗೆ ಯಾವ ರೀತಿ ಸಂದೇಶವನ್ನು ಸಾರ್ತಾ ಇದ್ದೀರಿ, ಇಂಥವ್ರನ್ನು ಅವ್ರ ಬ್ಯಾಕ್ಗ್ರೌಂಡನ್ನು ಹಿನ್ನೆಲೆಯನ್ನು ಒಂದು ಕೇಳದೆ ಮಾಡದೆ ಇವರನ್ನು ಒಂದು ದೊಡ್ಡ ಕುರ್ಚಿ ಮೇಲೆ ತಂದು ಕೂಳಿಸ್ಕೊಳ್ಳುವಂಥದ್ದು. ಮತ್ತೇನಂದರೆ ಸರ್ಕಾರ ಇಂಥ ಮಾಧ್ಯಮಗಳಿಗೆಲ್ಲ ಮಾನ್ಯತೆ ಯಾವ ಲೆಕ್ಕದಲ್ಲಿ ಕೊಡ್ತಾರೆ ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ. ಮತ್ತೇನೆಂದರೆ ಅವ್ರಿಗೆ ಬೇಕಾದಂಗೆ ಒಂದು ಸ್ಟುಡಿಯೋ ಮಾಡ್ಕೊಳ್ಳುವಂಥದ್ದು, ಅಲ್ಲಿ ಕೋಳಿ ಕಾದಾಟ ಮಾಡಿಸ್ತಾರಲ್ಲ ಆ ಥರದಲ್ಲಿ ಅವ್ರವ್ರದ್ದೇ ಜನರೊಳಗೆ ಒಂದು ಇದು ಪಬ್ಲಿಕ್ನಲ್ಲಿ ಡಿಬೇಟೇ ನಡೆಯೋದಿಲ್ಲ. ಮತ್ತು ಕ್ವಶನ್ಗಳು ಅವರು ಪ್ರಶ್ನೆಗಳು ಕೇಳಿದವಾಗ ಅವ್ರು ಕಟ್ ಮಾಡಿಬಿಡ್ತಾರೆ. ಒಳ್ಳೆ ಪ್ರಶ್ನೆ ಮತ್ತು ಉತ್ತರ ಕೊಡೋಕ್ಕಾಗದಿದ್ದಾಗ ಅವ್ರು ಕಟ್ ಮಾಡಿಬಿಡುವಂಥದ್ದು ಅಂಥದ್ದೆಲ್ಲ ಮಾಧ್ಯಮದಲ್ಲಿ ಭಾಳ ನಡೀತದೆ. ಮತ್ತು ಇಂಥ ಬಕೆಟ್ ಹಿಡಿಯುವಂಥ ಮಾಧ್ಯಮಗಳು ಇಂಥ ಮೊಳ್ರನ್ನೆಲ್ಲ ತಂದಿಟ್ಕೊಂಡು ಕೊಲೆಗಡಕರನ್ನೆಲ್ಲ ತಂದಿಟ್ಕೊಂಡು ಪೀಠದಲ್ಲಿ ಕೂಳಿಸುವಂಥದ್ದು, ಇದು ಮುನ್ನ ಬೆಳವಣಿಗೆ ಎಷ್ಟು ಸರಿ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಕಾಣ್ತಾ ಇದೆ. ಮತ್ತು ಆ ಮಾಧ್ಯಮದವರೇ ಆತ್ಮಾವಲೋಕನವನ್ನು ಮಾಡ್ಕೊಳ್ಬೇಕು. ಇಂಥವ್ರೆಲ್ಲ ಇದು ಮಾಡುವಂಥದ್ದು. ಮತ್ತೇನಂದ್ರೆ ಅವ್ರ ಮನೇಲೇ ಏನಾಗ್ತದೆ ಅಂತ ಗೊತ್ತಿರೋದಿಲ್ಲ, ಅವ್ರ ಮನೇಲೇ ಇಂಥದ್ದೆಲ್ಲ ನಡೀತಿರ್ತದೆ. ಜನರಿಗೆ ಯಾವ ರೀತಿ ಒಳ್ಳೆ ಸಂದೇಶವನ್ನು ಸಾರ್ತಾರೆ ಅನ್ನುವಂಥದ್ದೇ ಯಕ್ಷ ಪ್ರಶ್ನೆ ಆಗಿದೆ ನಮಗೆ.